ಇಂದಿನ ಕಾರ್ಯಕ್ರಮದ ಉದ್ದೇಶ ಸನ್ಮಾನ್ಯ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ದಲಿತರ ಪರ ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಡಾಕ್ಟರ್ ಎಚ್ ಮಾದೇವಪ್ಪ ಸಾಹೇಬರು ಇವತ್ತು ಸರ್ಕಾರದಲ್ಲಿ ಅತ್ಯುನ್ನತವಾದ ಸಚಿವರನ್ನ ಕೊಡಬೇಕು ಅಂತ ನಮ್ಮಲ್ಲಿ ಬೇಡಿಕೆ ಮಾಡ್ತೀವಿ. ಕಾರಣ ಇಷ್ಟೇ, ಈಗಾಗಲೇ 4 ಸಚಿವರ ಹುದ್ದೆನ ಅಲಂಕರಿಸಿದ್ದಾರೆ, ಎಲ್ಲೂ ಕಪ್ಪುಚ್ಚುಕ್ಕಿ ಇಲ್ಲದೆ ಕೆಲಸ ಮಾಡೋರು. ಆದ್ದರಿಂದ ಇವತ್ತು ಚಾಮರಾಜನಗರ ಭಾಗದಲ್ಲಿ, ಚಾಮರಾಜನಗರ ಆಗ್ಬೋದು, ಹಳೆ ಮೈಸೂರು ಭಾಗ ಅಂದ್ರೆ ದಲಿತರೇ, ಹಿಂದುಳಿದ ವರ್ಗದವರೇ ಹೆಚ್ಚಾಗಿರೋಂಥ ಜಾಗ. ಈ ಏರಿಯಾದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಶಾಸಕರನ್ನು ಪಡೆದಿದೆ ಅಂದರೆ ಅದರ ಮಾದೇವಪ್ಪ ಶ್ರಮ ಅದ. ದಯವಿಟ್ಟು ಮಾದೇವಪ್ಪ ಅವ್ರಿಗೆ ಈ ಭಾಗದಲ್ಲಿ ಅನ್ಯಾಯ ಆದರೆ ನಾವೆಲ್ಲ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಏನು ಅನ್ನೋದನ್ನು ನಾವು ತೋರಿಸ್ತೀವಿ. ಆದ್ದರಿಂದ ನಮಗೆ ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಶ್ರೀನಿವಾಸ ಪ್ರಸಾದ್ ಇದ್ದರು, ಧ್ರುವನಾರಾಯಣ ಇದ್ದರು, ಅವ್ರನ್ನ ಬಿಟ್ಟರೆ ನಮಗೆ ಏಕೇಕ ಅತ್ಯುನ್ನತವಾದ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ರಸ್ತೆ ಆಗ್ಬೋದು, ಶಿಕ್ಷಣದ ವ್ಯವಸ್ಥೆ ಆಗ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಲ್ಲಾಗಲಿ, ಮೊನ್ನೆ ನಡೆದಂಥ ಒಳ ಮೀಸಲಾತಿಲಿ ಮಾದೇವಪ್ಪ ಸಾಹೇಬರು ಬಡವ್ರ ಪರ, ದಲಿತರ ಪರ ಹೋರಾಟ ಮಾಡಿದ್ರು. ನಾನು ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡ್ಕೊಳ್ಳೋದು, ಆವತ್ತಿನ ದಿನ ಈ ಮೀಸಲಾತಿ ವಿಚಾರದಲ್ಲಿ ಎಷ್ಟು ಗೊಂದಲ ಆಗಿತ್ತು, ಸಿದ್ದರಾಮಯ್ಯವರೇ ಮಾಡ್ಸೋರೆ ಅಂತಿದ್ರು. ಆದರೆ ಮಾದೇವಪ್ಪ ಅವರು ಏನೆಲ್ಲ ಮಾತಾಡಿದ್ರು, ಏನೆಲ್ಲ ಅಂದರು, ಆದರೆ ಎಲ್ಲೂ ಅವರು ಯಾವುದೇ ಮೀಡಿಯಾಕ್ಕೆ ಬಂದು ಉತ್ತರ ಕೊಡಲಿಲ್ಲ. ಆದರೆ ಒಳ ಮೀಸಲಾತಿನ ಯಾರಿಗೂ ತೊಂದರೆ ಆಗದಿದ್ರೆ ಸಿದ್ದರಾಮಯ್ಯವ್ರ ಹತ್ರ ಕೂತ್ಕೊಂಡು ಜಾರಿಗೆ ತಂದರು. ಇವತ್ತು ಎಡ ಬಲ ಅಣ್ಣ ತಮ್ಮದರಿಗಿದ್ದೀವಿ, ಯಾವುದೇ ರೀತಿ ಗೊಂದಲ ಇಲ್ದಿದ್ದಾಗಿದ್ದೀವಿ. ಯಾರು ಮಾಡಿದವರು? ಮಾದೇವಪ್ಪ ಸಾಹೇಬರು. ದಯವಿಟ್ಟು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ಹಾಲಿ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೆ, ಮತ್ತು ಮಾಜಿ ಮಂತ್ರಿಗಳು, ನಮ್ಮೆಲ್ಲರ ದೀನದಲಿತರ ಉದ್ಧಾರಕ್ಕೂ ಅಂದ್ಕೊಂಡಿದ್ದೀವಿ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಜಾರಕಿಹೊಳಿ ಸಾಹೇಬ್ರಿಗೆ. ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು, ಮಾದೇವಪ್ಪ ಸಾಹೇಬ್ರಿಗೆ ನಾವು ಕೇಳಬೇಕಾಗಿರೋದೇನು, ಮುಖ್ಯಮಂತ್ರಿ ಇವತ್ತಿನ ಪರಿಸ್ಥಿತಿಲಿ ಉಪಮುಖ್ಯಮಂತ್ರಿ ಕೊಡಿ, ಒಳ್ಳೆ ಸಚಿವ ಸ್ಥಾನ ಕೊಡಿ. ಸಚಿವ ಸ್ಥಾನ ಏನಾದ್ರು ಹಳೆ ಮೈಸೂರು ಭಾಗದಲ್ಲಿ ಮಾದೇವಪ್ಪರ ಕೈ ತಪ್ಪಿದ್ರೆ ದಲಿತರು ಯಾರೂ ಕಾಂಗ್ರೆಸ್ ಪರ ಇರಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಕುಕ್ಕೂರು ಗಣೇಶ್ ಅಂತ, ಟಿ ನರಸೀಪುರ ಕ್ಷೇತ್ರ, ತಲಕಾಡು ಹೋಬಳಿ.